ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸೆಮಿ ಬ್ರೈಡಲ್ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ನ ಮಾಡೋದಕ್ಕೆ ನಾನಿಲ್ಲಿ 6 ಎಳೆ ದಾರನ ತೊಗೊಂಡು ದಾರಕ್ಕೆ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಬಳಸ್ತಾ ಇರೋಂಥ ನೀಡಲ್ ಬಂದುಬಿಟ್ಟು 10.75 mm ಇದೆ. ಮೊದಲಿಗೆ ನಾನಿಲ್ಲಿ ಏನು ನೀಡಲ್ನ ಲೇಸ್ಗೆ ಚುಚ್ಚಿಬಿಟ್ಟು ಈ ಥರ ಒಂದು ಸಿಂಗಲ್ ಕ್ರೋಶನ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಲ ಬಟ್ಟೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಂದ್ರೂ ಒಂದೇ, ಲಾಕ್ ಚೈನ್ ಅಂದ್ರೂ ಒಂದೇ. ಇವಾಗ ನಾನೀಗ 4 ಚೈನ್ಸ್ನ ಹಾಕೋತಾ ಇದ್ದೀನಿ. 2 3 ಆ್ಯಂಡ್ 4 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ನಾವು ಯಾವಾಗಲೂ ಲಾಕ್ ಮಾಡುವಾಗ ಬಟ್ಟೆ ಸುಕ್ ಬರ್ದಿರೋ ಥರ ನೋಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನೀಗ 4 ಚೈನ್ಸ್ನ ಹಾಕೋತಾ ಇದ್ದೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಬಿಟ್ಟು ಮತ್ತೆ ಲಾಕ್ನ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ದಾರನ ಮೇಲಕ್ಕೆತ್ತಿ ಈ ಸೈಜ್ದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಫ್ಲವರ್ ಬೀಡ್, ಇದು ಚಿಕ್ಕ ಸೈಜಲ್ಲಿದೆ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ಥರ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಮತ್ತೆ 4 ಚೈನ್ಸ್ನ ಹಾಕ್ಕೊಬೇಕು. 1 2 3 4 4 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ನ ಮಾಡ್ಕೊತಾ ಇರೋದು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 4 ಚೈನ್ಸ್ನ ಹಾಕ್ಕೋಬೇಕು. 1 2 3 4 4 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಅದೇ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೇನು 4 ಚೈನ್ನ ಹಾಕ್ಕೊಬೇಕು. 1 2 3 4 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಬಿಟ್ಟು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಈಗ ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ಮಾತ್ರ 2 ಸಲ 4 ಚೈನ್ಸ್ನ ಹಾಕ್ಕೊಂಡಿರೋವಂಥದ್ದು. ಅದಾದಮೇಲೆ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಸಲ 4 ಚೈನ್ಸ್ನ ಹಾಕ್ಕೊಂಡಿರುವಂಥದ್ದು. ಇವಾಗ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ದಾರನ ಮೇಲಕ್ಕೆತ್ತಿ ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಈಗ ಬೀಡನ್ನ ಲಾಕ್ ಮಾಡ್ಕೊಬೇಕು. ಬೀಡನ್ನ ಲಾಕ್ ಮಾಡ್ಕೊಳ್ಳೋದು ಕಂಪಲ್ಸರಿ. ಯಾವುದೇ ಕಾರಣಕ್ಕೂ ಬೀಡನ್ನ ಲಾಕ್ ಮಾಡ್ದಲೇ ನಾವು ಬಟ್ಟೆಗೆ ಲಾಕ್ ಮಾಡಬಾರ್ದು. ಈ ಥರ ಸ್ಟ್ರೈಟಾಗಿ ಇಟ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಈಗ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾವು 4 ಚೈನ್ಗಳನ್ನ ಹಾಕ್ಕೊಬೇಕು. ಈಗ 4 ಚೈನ್ಸ್ನ ಹಾಕ್ಕೊಂಡು ಮತ್ತೆ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ನ ಮಾಡ್ಕೊಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ಸ್ 1 2
3 ಮತ್ತು 4 ಈ ಥರ 4 ಚೈನ್ಸ್ ಆದಮೇಲೆ ಮತ್ತೆ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಬೇಕು. ಲಾಕ್ ಮಾಡ್ಕೊಳ್ಳುವಾಗ ಸ್ವಲ್ಪ ಬಟ್ಟೆ ಸುಕ್ಕ ಬರದೇ ಇರೋ ಥರ ನೋಡಿಕೊಂಡು ಸ್ಟ್ರೈಟಾಗಿ ನಾವು ಲಾಕ್ನ ಮಾಡ್ಕೊಬೇಕಾಗುತ್ತೆ. ಇವಾಗ ಮತ್ತೆ 4 ಚೈನ್ಸ್ನ ಹಾಕ್ಕೋಬೇಕು. 1 2 3 4 ಈಗ ಮತ್ತೆ 4 ಚೈನ್ಸ್ನ ಹಾಕ್ಕೊಂಡು ಅದೇ ಥರ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಇದೇ ಥರ ನಾವೇನು ಸ್ಯಾರಿಗೆ ಹಾಕೋತಾ ಇದ್ದರೆ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ನಾವು ಹಾಕ್ಕೋಬೇಕಾಗುತ್ತೆ. ಇದು ಬೇಸ್ ಲೈನು. ಸ್ಟಾರ್ಟಿಂಗ್ ಮಾತ್ರ ನಾನು 2 ಸಲ 4 ಚೈನ್ಸ್ನ ಹಾಕಿರೋವಂಥದ್ದು. ಅದಾದಮೇಲೆ ಮತ್ತೆ 3 ಸಲ 4 ಚೈನ್ ಹಾಕಬೇಕು, ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತು ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ನ 3 ಸಲ ಹಾಕಬೇಕು, ಮತ್ತು ಬೀಡನ್ನ ಆ್ಯಡ್ ಮಾಡ್ಕೊಬೇಕು, ಬೀಡನ್ನ ಲಾಕ್ ಮಾಡಬೇಕು. ಇದೇ ಥರ ನಾವಿಲ್ಲಿ ಬೇಸ್ ಲೈನ್ನ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಈಗ ಕೊನೆಯಲ್ಲಿ 4 ಚೈನ್ಸ್ನ 2 ಸಲ ಹಾಕ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡಿ ಮತ್ತು 2 ಚೈನ್ನ ಎಕ್ಸ್ಟ್ರಾ ಹಾಕ್ಬಿಟ್ಟು ನಾನಿಲ್ಲಿ ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಬೇಸ್ ಲೈನ್ ಆಗಿದೆ. ಸ್ಟಾರ್ಟಿಂಗಲ್ಲೂ 2 ಸಲ 4 ಚೈನ್ಸ್ ಬರುತ್ತೆ, ಎಂಡಿಂಗಲ್ಲೂ 2 ಸಲ 4 ಚೈನ್ಸ್ ಬರುತ್ತೆ. ಮಧ್ಯದಲ್ಲಿ ಮಾತ್ರ 3 ಸಲ 4 ಚೈನ್ಸ್ನ ಹಾಕ್ಕೋಬೇಕು. 3 ಸಲ 4 ಚೈನ್ ಆದಮೇಲೆ ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ಇವಾಗ ಮತ್ತೆ ನೆಕ್ಸ್ಟ್ ಲೈನ್ಗೂ ನಾವೇನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಿ ಆ ಚೈನ್ಗೆ ಗ್ಯಾಪಲ್ಲೇ ನಾನು ಮತ್ತೆ ಈಗ ಬಟ್ಟೆಗೆ ದಾರನ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಲಾಕ್ ಮಾಡಿದ್ದಾದಮೇಲೆ 4 ಚೈನ್ಸ್ನ ಹಾಕ್ಕೊಬೇಕು. 1 2 3 4 ಚೈನ್ನ ಹಾಕ್ಕೊಂಡು ನಾವೇನು 4 ಚೈನ್ಸ್ನ ಲಾಕ್ ಮಾಡಿರ್ತೀವಲ್ಲ ಆ ಚೈನ್ ಮೇಲೇ ಆ ಗ್ಯಾಪ್ಗೆ ನಾವಿಲ್ಲಿ 2ನೇ 4 ಈಗ ಇಲ್ಲಿ ಲಾಕ್ ಮಾಡ್ತಾ ಇರೋವಂಥದ್ದು. ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟು ಏನು 4 ಚೈನ್ಸ್ನ ಗ್ಯಾಪ್ ಇರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಂದ್ರೂ ಒಂದೇ, ಲಾಕ್ ಚೈನ್ ಅಂದ್ರೂ ಒಂದೇ. ಈಗ ಹಿಂಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ನಾವೇನು ಬೀಡನ್ನ ಲಾಕ್ ಮಾಡಿರ್ತೀವಿ, ಬೀಡಿಂದೆ ದಾರ ಇರುತ್ತಲ್ವ ಅದಕ್ಕೆ ಇಲ್ಲಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಬೇಕು. 2 ದಾರದಿಂದ 1 ಸಲ ದಾರನ ತೆಗೆದ್ರೆ 4 ಲೂಪ್ ಉಳ್ಕೊಳ್ಳುತ್ತೆ. ಅದಾದಮೇಲೆ ಮತ್ತೆ ಅದರಿಂದ ಮತ್ತೆ 2 ದಾರದಿಂದ ಮತ್ತೆ 1 ಸಲ ದಾರನ ತೆಗೆದ್ರೆ 2 ಲೂಪ್ ಉಳ್ಕೊಳ್ಳುತ್ತೆ. ಮತ್ತು ಅದಾದಮೇಲೆ 2 ದಾರ ಏನಿರುತ್ತೆ ಅದನ್ನು ಮತ್ತೆ ಸೇರಿಸ್ಕೊಳ್ಳೋ ಅಂಥದ್ದು. ಈಗ ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕೋತಾ ಇದ್ದೀನಿ. 1 2 3 ಈ ಥರ 3 ಚೈನ್ನ ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೊಬೇಕಾಗುತ್ತೆ. ಈ ಥರ ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ 2 ಸಲ ದಾರನ ತೆಗೆದು ಮತ್ತು ಅದೇ ನಾವೇನು ಲಾಕ್ ಮಾಡಿರ್ತೀವಿ ಬೀಡಿಂದೆ ದಾರ ಉಳ್ಕೊಂಡಿರುತ್ತಲ್ವ, ಬೀಡನ್ನ ಲಾಕ್ ಮಾಡ್ಕೊಂಡಿದ್ದಾಗ ಬರುತ್ತೆ ಅಲ್ಲಿಗೆ ಮತ್ತೆ ಈಗ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಿದ್ದಾದಮೇಲೆ 3 ಚೈನ್ನ ಹಾಕ್ಕೊಬೇಕು. 1 2 3 ಈ ಥರ 3 ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನಾವೇನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಿರ್ತೀವಿ ಅದಕ್ಕೆ ಲಾಕ್ನ ಮಾಡ್ಕೊಬೇಕು. ಇದೇ ಥರ ನಾವೇನು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಸೇಮ್ ಮೆಥಡ್ನ ಯೂಸ್ ಮಾಡಿ ನಾವು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಬೇಕು.
2 ಸಲ ದಾರಾನ ಸುತ್ಕೊಂಡಿದ್ದಾದಮೇಲೆ ಅದೇ ಗ್ಯಾಪ್ಗೆ ನಾವಿಲ್ಲಿ ದಾರಾನ ಹಾಕಿ ದಾರಾನ ತೆಗೆದು 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ 1 ಈ ಥರ 3 ಸಲ ದಾರಾನ ತೆಗಿಬೇಕಾಗುತ್ತೆ. ಈ ಥರ ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿದ್ದಾದಮೇಲೆ 3 ಚೈನ್ನ ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡಬೇಕಾಗುತ್ತೆ. ಈ ಥರ ಕಂಪ್ಲೀಟ್ ಆಗೋವರೆಗೂ ನಾವು ಇದೇ ಥರ ವರ್ಕ್ ಮಾಡ್ಕೋತಾ ಹೋಗಬೇಕು. ಈ ಥರ 2ರಿಂದ 1 2ರಿಂದ 1 ಮತ್ತು 2ರಿಂದ 1 3 ಸಲ ನಾವು ದಾರಾನ ತೆಗಿಬೇಕು. ಈ ಥರ ದಾರ ತೆಗೆದ್ಮೇಲೆ 3 ಚೈನ್ನ ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಲಾಕ್ನ ಮಾಡಬೇಕು. ಈ ಥರ ಲಾಕ್ನ ಮಾಡ್ಕೊಬೇಕು. ಇವಾಗ ಮತ್ತೆ ಸೂಜಿ ಮೇಲೆ 2 ಸಲ ದಾರಾನ ಸುತ್ತಕೊಂಡು ಅದೇ ಗ್ಯಾಪ್ಗೆ ದಾರಾನ ಹಾಕಿ 2 ಲೂಪಿಂದ 1 ಸಲ ದಾರಾನ ತೆಗಿಬೇಕು. ಮತ್ತು 2 ಲೂಪಿಂದ ಮತ್ತೆ 1 ಸಲ ದಾರಾನ ತೆಗಿಬೇಕು. ಮತ್ತು ಕೊನೆಯದಾಗಿ ಏನು 2 ಲೂಪ್ ಉಳಿದಿರುತ್ತೆ ಅದಕ್ಕೂ 1 ಸಲ 2 ಲೂಪಿಂದ ಮತ್ತೆ 1 ಸಲ ದಾರಾನ ತೆಗೆದು ನಾವೇನು ತ್ರಿಬಲ್ ಕ್ರೋಶೆ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಆರ್ಚ್ ಯಾವಾಗಲೂ ಮಡ್ಚ್ಕೊಳ್ದೇ ಇರೋ ಥರ ನೋಡಿಕೊಂಡು ಆರ್ಚ್ ಎಷ್ಟು ಬೇಕಾಗುತ್ತೆ ಜಾಸ್ತಿನೂ ಹಾಕಬಾರ್ದು ಕಡಿಮೆನೂ ಹಾಕಬಾರ್ದು. ತ್ರಿಬಲ್ ಕ್ರೋಶೆನ ಅದಕ್ಕೆ ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನು ಹಾಕ್ಕೊಂಡು ನಾವು ಆರ್ಚ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾವೇನಾದರೂ ಜಾಸ್ತಿ ತ್ರಿಬಲ್ ಕ್ರೋಶೆನ ಮಾಡ್ತು ಅಂದರೆ ಅದು ಸುಕ್ ಅಂದರೆ ಮೇಲೆ ಕೆಳಗೆ ಆಗೋ ಚಾನ್ಸಸ್ ಇರುತ್ತೆ ಆರ್ಚು. ಹಾಗಾಗಿ ಅದು ಎಷ್ಟು ಬೇಕನ್ನಿಸ್ತೋ ಅಷ್ಟು ಮಾತ್ರ ಹಾಕ್ಕೋಬೇಕು. ನಾನಿಲ್ಲಿ ತೊಗೊಂಡಿರುವಂಥದ್ದು ಚಿಕ್ಕ ಬೀಡಾಗಿದೆ, ಫ್ಲವರ್ ಬೀಡಿದು. ಅದಕ್ಕೆ ನನಗಿಲ್ಲಿ ಎಷ್ಟು ಆಲ್ಮೋಸ್ಟ್ 9 ತ್ರಿಬಲ್ ಕ್ರೋಶೆ ಏನೋ ಬಂದಿದೆ, ತೋರಿಸ್ತೀನಿ ನಾನು. ಈಗ ಕಂಪ್ಲೀಟ್ ಆಗೋವರೆಗೂ ನಾವು ಇದೇ ಥರ ವರ್ಕ್ನ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಮಾಡ್ತಿರುವಂಥದ್ದು ಕೊನೆ ತ್ರಿಬಲ್ ಕ್ರೋಶೆ ಅಂದರೆ 9ನೇ ತ್ರಿಬಲ್ ಕ್ರೋಶೆ. ಈ ಥರ ತ್ರಿಬಲ್ ಕ್ರೋಶೆನ ಮಾಡಿಕೊಂಡು ಮತ್ತೆ 3 ಚೈನ್ನ ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿರ್ತೀವಿ ಅದಕ್ಕೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು 4 ಚೈನ್ಸ್ನ ಹಾಕ್ಕೊಂಡಿರ್ತೀವಿ ಆ 4 ಚೈನ್ಸ್ನ ಗ್ಯಾಪಲ್ಲಿ ನಾನೀಗ ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನಾನೀಗ ಆರ್ಚ್ನ ಕಂಪ್ಲೀಟ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಆರ್ಚ್ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಕಾಣಿಸ್ತಾ ಇದೆ ಆರ್ಚು. ಇವಾಗ ಮತ್ತೆ 4 ಚೈನ್ಸ್ನ ಹಾಕೋತಾ ಇದ್ದೀನಿ. ಚೈನ್ಸ್ನ ಹಾಕ್ಕೊಂಡು ನಾವೇನು 4 ಚೈನ್ಸ್ನ ಗ್ಯಾಪಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಮತ್ತೆ ನಾವೀಗ ಲಾಕ್ ಮಾಡ್ಕೊಬೇಕು. ನನಗೆ ಟೋಟಲಾಗಿ 9 ತ್ರಿಬಲ್ ಕ್ರೋಶೆ ಬಂದಿದೆ, 9 ಕಂಬಗಳು ಬಂದಿರುವಂಥದ್ದು ಆರ್ಚ್ ಕಂಪ್ಲೀಟ್ ಆಗೋದಕ್ಕೆ. ಇವಾಗ ನಾವೇನು 4 ಚೈನ್ಸ್ ಗ್ಯಾಪ್ಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಮತ್ತೆ ಈಗ ಲಾಕ್ ಮಾಡ್ಕೋತಾ ಇದ್ದೀನಿ 4 ಚೈನ್ಸ್ನ ಹಾಕ್ಕೊಂಡು. ಇವಾಗ ಮತ್ತೆ ಏನು 4 ಚೈನ್ಸ್ನ ಗ್ಯಾಪಿಗೆ ಪಕ್ಕದಲ್ಲಿರುವಂಥ 4 ಚೈನ್ಸ್ನ ಗ್ಯಾಪಿಗೆ ನಾನಿಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಮತ್ತೆ ಈಗ ಸೂಜಿ ಮೇಲೆ 2 ಸಲ ದಾರಾನ ಸುತ್ತಕೊಂಡು ಏನು ಬೀಡಿಂದೆ ನಮಗೆ ದಾರ ಇರುತ್ತೆ ಆ ದಾರದ ಗ್ಯಾಪಲ್ಲೇ ಇವಾಗ ಮತ್ತೆ ಆರ್ಚ್ನ ಮಾಡ್ಕೊಬೇಕು. ಅಂದರೆ ನಾವು ಫಸ್ಟ್ ಆರ್ಚ್ ಹೇಗೆ ಮಾಡ್ಕೊಂಡ್ವಿ ಅದೇ ಥರ ತ್ರಿಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡು ಆ 3 ಚೈನ್ ಏನಿದೆ ಅದನ್ನು ನಾವೇನು ತ್ರಿಬಲ್ ಕ್ರೋಶೆ ಮಾಡಿರ್ತೀವಿ ಅದಕ್ಕೆ ಲಾಕ್ ಮಾಡ್ಕೋತಾ ಹೋಗಬೇಕು. ನಾವೇನು ಫಸ್ಟ್ ಆರ್ಚ್ ಕಂಪ್ಲೀಟ್ ಮಾಡಿರ್ತೀವಿ ಅದೇ ಥರ ಈ ಆರ್ಚ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ.
ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದಾಗಿದೆ. ಇವಾಗ 3 ಚೈನ್ನ ಹಾಕ್ಕೊಬೇಕು. 2 3 ಚೈನ್ನ ಹಾಕ್ಕೊಂಡು ಏನು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಿ ಅದಕ್ಕೆ ಲಾಕ್ನ ಮಾಡ್ಕೊಬೇಕು. ಮತ್ತು ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಅದೇ ಅದು ಗ್ಯಾಪಿಗೆ ದಾರನ ಹಾಕಿ ತೆಗೆದು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಈ ಥರ 3 ಸಲ ನಾವು ದಾರನ ತೆಗಿಬೇಕಾಗುತ್ತೆ. ಈ ಥರ ದಾರನ ತೆಗೆದು 3 ಚೈನ್ನ ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಶೆನ ಮಾಡಿರ್ತೀವಿ ಅಲ್ಲಿಗೆ ಲಾಕ್ನ ಮಾಡ್ಕೊಬೇಕಾಗುತ್ತೆ. ನಾವೇನು ಪ್ರತಿ ಆರ್ಚ್ಗೂ ಕೌಂಟಿಂಗ್ನ ಮಿಸ್ ಮಾಡಬಾರ್ದು. ಒಂದು ಆರ್ಚಿಗೆ ಎಷ್ಟು ತ್ರಿಬಲ್ ಕ್ರೋಶೆನ ಮಾಡಿರ್ತೀವಿ ಅದೇ ಥರ ಎಲ್ಲ ಆರ್ಚ್ಗಳಿಗೂ ಅಷ್ಟೇ ತ್ರಿಬಲ್ ಕ್ರೋಶೆನ ಮಾಡಬೇಕಾಗುತ್ತೆ, ಅಷ್ಟೇ ಕಂಬಗಳನ್ನ ಮಾಡ್ಕೊಬೇಕಾಗುತ್ತೆ. ಒಂದು ಹೆಚ್ಚು ಕಡಿಮೆ ಆದ್ರೂ ಏನು ಆರ್ಚ್ ಇದೆ ಅದು ಒಂದು ದೊಡ್ಡದಾಗಿ ಕಾಣಿಸುತ್ತೆ, ಇನ್ನು ಒಂದು ಸಣ್ಣದಾಗಿ ಕಾಣಿಸುತ್ತೆ, ಮತ್ತು ಡಿಸೈನು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾವು ಏನು ಎಷ್ಟು ಕೌಂಟಿಂಗ್ ಇರುತ್ತೆ ಆ ಕೌಂಟಿಂಗ್ನ ನೆನಪಿಟ್ಕೊಂಡು ಎಷ್ಟು ತ್ರಿಬಲ್ ಕ್ರೋಶೆ ಬಂದಿರುತ್ತೆ ಅಷ್ಟೇ ತ್ರಿಬಲ್ ಕ್ರೋಶೆನ ಪ್ರತಿ ಆರ್ಚ್ಗೂ ನಾವಿಲ್ಲಿ ಹಾಕ್ಕೊಂಡು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. ಮೆಥಡೆಲ್ಲ ಸೇಮೇ ಇರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಪ್ರತಿ ಸಲ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ನ ಹಾಕ್ಬಿಟ್ಟು ಆ 3 ನಾವೇನು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಲಾಕ್ನ ಮಾಡಬೇಕಾಗುತ್ತೆ. ಇದೇ ಥರ ನಾನಿಲ್ಲಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆರ್ಚ್ನ ಕಂಪ್ಲೀಟ್ ಮಾಡಿದ ಮೇಲೆ ಏನು ನಮಗೆ ಮೊದಲನೇ 4 ಚೈನ್ಸ್ ಹಾಕಿರ್ತೀವಲ್ಲ ಆ 4 ಚೈನ್ಸ್ನ ಗ್ಯಾಪಿಗೆ ನಾನಿಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ಸ್ನ ಹಾಕೋತಾ ಇರೋವಂಥದ್ದು 1 2 3 4 4 ಚೈನ್ಸ್ನ ಹಾಕ್ಕೊಂಡು ನಾವೇನು 4 ಚೈನ್ಸ್ನ ಲಾಕ್ ಮಾಡಿರ್ತೀವಿ ಅದ್ರ ಮೇಲ್ಗಡೆ ಗ್ಯಾಪ್ ಕಾಣಿಸ್ತಾ ಇರುತ್ತಲ್ಲ ಅಲ್ಲಿಗೆ ಮತ್ತೆ ಈಗ ಲಾಕ್ ಮಾಡ್ತಾ ಇರೋವಂಥದ್ದು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಏನು ನೆಕ್ಸ್ಟ್ 4 ಚೈನ್ಸ್ನ ಗ್ಯಾಪ್ ಇದೆ ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಿ ಅಲ್ಲಿಂದನೇ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇರೋವಂಥದ್ದು. ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು 2 ಲೂಪಿಂದ 1 ಸಲ 2 ಲೂಪಿಂದ 1 ಸಲ 2 ಲೂಪಿಂದ 1 ಸಲ ಇದೇ ಥರ 3 ಸಲ ನಾವು ದಾರನ ತೆಗಿಬೇಕಾಗುತ್ತೆ. ಈ ಥರ ದಾರನ ತೆಗೆದು ತ್ರಿಬಲ್ ಕ್ರೋಶೆನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು 3 ಚೈನ್ನ ಎಕ್ಸ್ಟ್ರಾ ಹಾಕ್ಬಿಟ್ಟು ನಾವೇನು ತ್ರಿಬಲ್ ಕ್ರೋಶೆನ ಮಾಡಿರ್ತೀವಿ ಅಲ್ಲಿಗೆ ಲಾಕ್ನ ಮಾಡಬೇಕಾಗುತ್ತೆ. ತ್ರಿಬಲ್ ಕ್ರೋಶೆ ಆಗಿದೆ ಮತ್ತು ಲಾಕ್ ಮಾಡ್ಕೊಂಡು ನಾನು ಇದನ್ನು ಸೇಮ್ ಮೆಥಡಲ್ಲೇ ಈ ಆರ್ಚ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನಮಗೇನು ಫಸ್ಟ್ 4 ಚೈನ್ ಗ್ಯಾಪ್ ಸಿಗುತ್ತೆ ಅಲ್ಲಿಗೆ 4 ಚೈನ್ನ ಗ್ಯಾಪಿಗೆ ನಾನು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 4 ಚೈನ್ನ ಹಾಕ್ಕೊಂಡು ಇಲ್ಲಿ ನಾವೇನು ಎಂಡಿಂಗಲ್ಲಿ ಲಾಕ್ ಮಾಡಿದ್ವಿ ಅಲ್ಲಿಗೆ ಮತ್ತೆ ಲಾಕ್ನ ಮಾಡ್ಕೊಬೇಕು. ನಾನು ಇಲ್ಲಿ ಡಿಸೈನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಅಲ್ಲಿಗೆ ಲಾಕ್ನ ಮಾಡಿಕೊಂಡು 2 ಸಲ 2 ಎಕ್ಸ್ಟ್ರಾ ಚೈನ್ನ ಹಾಕ್ಕೊಬೇಕು. ಡಿಸೈನ್ನ ಮುಗಿಸ್ತಾ ಇರೋದ್ರಿಂದ 2 ಎಕ್ಸ್ಟ್ರಾ ಚೈನ್ನ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಆರ್ಚ್ ನೋಡ್ತಾ ಇರ್ಬೋದು, ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಆರ್ಚು. ನಾನಿನ್ನು ಇದಕ್ಕೆ ಕುಚ್ಚನ್ನ ಕಟ್ಟಿಲ್ಲ, ಕುಚ್ಚನ್ನ ಕಟ್ಟಿ ಸಹ ತೋರಿಸ್ತೀನಿ. ಎಲ್ಲ ಆರ್ಚ್ಗಳು ಒಂದೇ ಸಮ ಬರೋ ಥರ ನಾವಿಲ್ಲಿ ಕ್ರೋಶನ ವರ್ಕ್ ಮಾಡ್ಕೊಬೇಕು. ಒಂದು ಅಗಲ ಒಂದು ಸಣ್ಣ ಅನ್ನೋ ಥರಕ್ಕೆ ವರ್ಕ್ ಮಾಡ್ಕೊಬಾರ್ದು. ಈ ಥರ ಎಲ್ಲ ಆರ್ಚ್ಗೂ ಒಂದೇ ಕೌಂಟಿಂಗಲ್ಲಿ ನಾವಿಲ್ಲಿ ಕ್ರೋಶನ ವರ್ಕ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ನಾನು ಕುಚ್ಚನ್ನ ಸಹ ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನಾನಿಲ್ಲಿ ರೆಡ್ ಕಲರಲ್ಲಿ ಕುಚ್ಚನ್ನ ಕಟ್ಟಿರೋ ಅಂಥದ್ದು 127 ದಾರನ ತೊಗೊಂಡು ನಾನಿಲ್ಲಿ ಕುಚ್ಚನ್ನ ಕಟ್ಟಿರೋ ಅಂಥದ್ದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ಫೈನಲಾಗಿ ಸ್ಯಾರಿ ಕುಚ್ಚು ಡಿಸೈನ್ ಈ ಥರ ಕಾಣಿಸ್ತಾ ಇದೆ. ಸೀರೆಗೆ ಹಾಕಿದ್ರೂ ಇದೇ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.